Hello all, welcome to English Elements. Today in this video we are going to practice a simple, interesting and useful conversation between a passenger, enquiry officer and a clerk at the bus station. ಬಸ್ ಸ್ಟೇಷನಲ್ಲಿ ನಡೀತಕ್ಕಂತಹ ಒಂದು ಸಿಂಪಲ್ ಕನ್ವರ್ಸೇಷನನ್ನು ಇವತ್ತು ನಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೊರಟಿದ್ದೇವೆ. ನಾವು 4 ಸ್ಟೆಪ್ಸಲ್ಲಿ ಪ್ರಾಕ್ಟೀಸ್ ಮಾಡೋಣ. ಫಸ್ಟ್ ಕಂಪ್ಲೀಟಾಗಿ ಫಸ್ಟಿಂದ ಎಂಡ್ವರೆಗೂ ನಾನು ಈ ಎಲ್ಲ ಡೈಲಾಗ್ಸನ್ನು ಓದ್ತೇನೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಒಂದೊಂದೇ ಡೈಲಾಗನ್ನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಥರ್ಡ್ ಸ್ಟೆಪ್ಪಲ್ಲಿ ರೋಲ್ ಪ್ಲೇ ಮಾಡೋಣ. ಒಂದು ಕ್ಯಾರೆಕ್ಟರನ್ನು ನಾನು ತೊಗೊತಾನೆ. ಫೋರ್ತ್ ಸ್ಟೆಪ್ಪಲ್ಲಿ ಇನ್ನೊಂದು ಕ್ಯಾರೆಕ್ಟರನ್ನು ನೀವು ತೊಗೊತೀರಾ. ಹೀಗೆ ಪ್ರಾಕ್ಟೀಸ್ ಮಾಡೋಣ. ಇಂತಹ ಕನ್ವರ್ಸೇಷನ್ಗಳನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಈ 4 ಸ್ಕಿಲ್ಗಳು ಡೆವಲಪ್ ಆಗ್ತವೆ. ಇಂಗ್ಲೀಷನ್ನು ಫ್ಲೂಯೆಂಟಾಗಿ ಮಾತಾಡಲಿಕ್ಕೂ ಕೂಡ ಸಹಾಯ ಆಗುತ್ತೆ. ನಮ್ಮ ಇಂಗ್ಲೀಷ್ ಎಲಿಮೆಂಟ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡದಿಂದ ಇಂಗ್ಲೀಷನ್ನು ಒಂದು ವಿನೂತನ ರೀತಿಯಲ್ಲಿ ಸುಲಭವಾಗಿ ಕಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆ ಪ್ರಯತ್ನ ನಿಮಗೆ ಇಷ್ಟ ಆದರೆ ಕೂಡಲೇ ಲೈಕ್ ಮಾಡಿ. ಹಾಗೆಯೇ ಇಂಗ್ಲೀಷನ್ನು ಕಲಿಯಲು ಇಚ್ಛಿಸುವವರಿಗೆ ದಯವಿಟ್ಟು ಇಂತಹ ವಿಡಿಯೋಗಳನ್ನು ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತೇಳಿ ಸೆಟ್ ಮಾಡಿಕೊಂಡ್ರೆ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳು ನೇರವಾಗಿ ನಿಮಗೆ ತಲುಪ್ತವೆ. ಹೀಗೆ ಒಮ್ಮೆ ಮಾತ್ರ ಮಾಡಿದರೆ ಸಾಕು. ಈ ಕನ್ವರ್ಸೇಷನ್ ಕ್ಲಾಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಬೇಕು. ಇವು ನಿಮಗೆ ಇಷ್ಟ ಆಗ್ತಾ ಇದ್ದಾವಾ? ಇಷ್ಟ ಆದರೆ ಲೈಕ್ ಮಾಡಿ, ಆಗಲೇ ನನಗೆ ಗೊತ್ತಾಗುತ್ತೆ. ಲೆಟ್ ಅಸ್ ಸ್ಟಾರ್ಟ್. ದಿಸ್ ಈಸ್ ದ ಕನ್ವರ್ಸೇಷನ್ ಅಟ್ ದ ಬಸ್ ಸ್ಟೇಷನ್. ಪ್ಯಾಸೆಂಜರ್: ಸರ್, I have to go to Mandya. May I know the platform number? Enquiry: please go straight and turn to the left. You find the platform number 18. Passenger: thank you sir, but where is the booking counter? Enquiry: on the platform itself. Passenger: thank you. He goes to the counter. At the counter, the conversation continues. Passenger: what's the fare to Mandya sir? Clerk: it is rupees 580. Passenger: is it a passenger? Clerk: this fare is for non-stop bus. Passenger: at what time the bus starts? Clerk: departure time is 9 a.m. Passenger: it's 8:30 now, still there is half an hour time. Clerk: yes sir, but please take the ticket now. You can go anywhere and you can return at the departure time. Passenger: yes please, give me a ticket. Clerk: here you are. Passenger: here is the money. Clerk: thank you. ಈಗ ಒಂದೊಂದೇ ಡೈಲಾಗನ್ನು ಹೇಳ್ತಾ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಇದು ಒಂದು ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕ ಮತ್ತು ಎಂಕ್ವೈರಿ ಆಫೀಸರ್ ಮತ್ತು ಕ್ಲರ್ಕ್ ನಡುವೆ ನಡೆದಿರ್ತಕ್ಕಂತಹ ಒಂದು ಪುಟ್ಟ ಸಂಭಾಷಣೆ. ಪ್ಯಾಸೆಂಜರ್: ಸರ್, ಐ ಹ್ಯಾವ್ ಟು ಗೋ ಟು ಮಂಡ್ಯ. ಮೇ ಐ ನೋ ದ ಪ್ಲ್ಯಾಟ್ಫಾರ್ಮ್ ನಂಬರ್? ಪ್ಯಾಸೆಂಜರ್ ಬಂದು ಕೇಳ್ತಾರೆ, ಸರ್, ನಾನು ಮಂಡ್ಯಕ್ಕೆ ಹೋಗಬೇಕು, ಪ್ಲಾಟ್ಫಾರ್ಮ್ ನಂಬರ್ ಯಾವುದು ಅಂತೇಳಿ ಕೇಳ್ತಾರೆ. ಆಗ ಎಂಕ್ವೈರಿ ಆಫೀಸರ್ ಹೇಳ್ತಾರೆ, ಪ್ಲೀಸ್ ಗೋ ಸ್ಟ್ರೈಟ್, ನೇರವಾಗಿ ಹೋಗು, ಆ್ಯಂಡ್ ಟರ್ನ್ ಟು ದ ಲೆಫ್ಟ್, ಎಡಕ್ಕೆ ತಿರುಗು. ಯು ಫೈಂಡ್ ದ ಪ್ಲಾಟ್ಫಾರ್ಮ್, ನಿನಗೆ ಅಲ್ಲಿ ಪ್ಲಾಟ್ಫಾರ್ಮ್ ಸಿಗುತ್ತೆ, ಅದರ ನಂಬರ್ 18. ಪ್ಯಾಸೆಂಜರ್ ಹೇಳ್ತಾನೆ, ಥ್ಯಾಂಕ್ ಯು ಸರ್, ಬಟ್ ವೇರ್ ಈಸ್ ದ ಬುಕ್ಕಿಂಗ್ ಕೌಂಟರ್? ಧನ್ಯವಾದಗಳು ಸರ್, ಆದರೆ ಬುಕ್ಕಿಂಗ್ ಕೌಂಟರ್ ಎಲ್ಲಿದೆ? ಟಿಕೆಟನ್ನು ಬುಕ್ ಮಾಡಲಿಕ್ಕೆ ಬುಕ್ಕಿಂಗ್ ಕೌಂಟರ್ ಎಲ್ಲಿದೆ? ಆಗ ಎಂಕ್ವೈರಿ ಆಫೀಸರ್ ಹೇಳ್ತಾರೆ, ಆನ್ ದ ಪ್ಲಾಟ್ಫಾರ್ಮ್ ಇಟ್ ಸೆಲ್ಫ್, ಅದೇ ಪ್ಲಾಟ್ಫಾರ್ಮಲ್ಲಿ ಇದೆ ಅಂತೇಳಿ ಎಂಕ್ವೈರಿ ಆಫೀಸರ್ ಹೇಳ್ತಾರೆ. ನೆಕ್ಸ್ಟ್ ಪ್ಯಾಸೆಂಜರ್ ಹೇಳ್ತಾನೆ, ಧನ್ಯವಾದಗಳು, ಥ್ಯಾಂಕ್ ಯು. ಪ್ಯಾಸೆಂಜರ್ ಆ ಒಂದು ಕೌಂಟರ್ಗೆ ಹೋಗ್ತಾನೆ. ಅಟ್ ದ ಕೌಂಟರ್ ಸಂಭಾಷಣೆ ಮುಂದುವರಿಯುತ್ತೆ. ಅಲ್ಲಿ ಪ್ಯಾಸೆಂಜರ್ ಕೇಳ್ತಾನೆ, ಹೋಗಿ, ವಾಟ್ಸ್ ದ ಫೇರ್ ಟು ಮಂಡ್ಯ ಸರ್? ಮಂಡ್ಯಗೆ ಟಿಕೆಟ್ ದರ ಎಷ್ಟು ಅಂತ ಕೇಳ್ತಾನೆ. ಆಗ ಕ್ಲರ್ಕ್ ಹೇಳ್ತಾನೆ, ಇಟ್ ಈಸ್ rupees 580. ಎಷ್ಟು? ಅದರ ಟಿಕೆಟ್ ದರ 580. 580 ರೂಪೀಸ್ ಅನ್ನೋದಕ್ಕಿಂತ rupees 580 ಅಂತ ಹೇಳಬೇಕು. ನೆಕ್ಸ್ಟ್ ಪ್ಯಾಸೆಂಜರ್ ಕೇಳ್ತಾನೆ, ಈಸ್ ಇಟ್ ಅ ಪ್ಯಾಸೆಂಜರ್? ಅದು ಒಂದು ಪ್ಯಾಸೆಂಜರಾ ಅಂದರೆ ಹಿ ಈಸ್ ಆಸ್ಕಿಂಗ್ ಅಬೌಟ್ ದ ಬಸ್. ಆಗ ಕ್ಲರ್ಕ್ ಹೇಳ್ತಾನೆ, ದಿಸ್ ಫೇರ್ ಈಸ್ ಫಾರ್ ನಾನ್ ಸ್ಟಾಪ್ ಬಸ್. ಈ ಟಿಕೆಟ್ ದರ ಯಾವುದಕ್ಕೆ? ನಾನ್ ಸ್ಟಾಪ್ ಬಸ್ಗೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಪ್ಯಾಸೆಂಜರ್,
ಅಟ್ ವಾಟ್ ಟೈಮ್ ದ ಬಸ್ ಸ್ಟಾರ್ಟ್ಸ್. ಆ ಬಸ್ ಯಾವ ಟೈಮ್ಗೆ ಹೊರಡುತ್ತೆ. ಇಲ್ಲಿ ನೋಡಿ ದ ಬಸ್ ಅಂತ ಹೇಳ್ತಾ ಇದ್ದೇವೆ. ಇಲ್ಲಿ ಆರ್ಟಿಕಲ್ ಅನ್ನು ಕೂಡ ಕಲಿಬಹುದು. ಎ ಬಸ್ ಅಂತ ಹೇಳ್ತಾ ಇಲ್ಲ. ಯಾಕೆ ಹೇಳಿ, ಬಸ್ ಬಗ್ಗೆ ಈಗಾಗಲೇ ಗೊತ್ತಿದೆ. ಆ ಬಸ್ಸು ದ ಬಸ್ ಅಂತಂದರೆ ಅದು ಲಿಸನರ್ಗೆ ಗೊತ್ತಿದೆ, ಹೌದು ತಾನೇ. ಯಾವ ಬಸ್ ಇದು, ಮಂಡ್ಯಕ್ಕೆ ಹೋಗೋ ಬಸ್ಸು ಅಂತೇಳಿ. ಎ ಬಸ್ ಅಂದರೆ ಯಾವುದಾದ್ರೂ ಒಂದು ಬಸ್ ಆಗುತ್ತೆ, ಬಟ್ ದ ಬಸ್ ಅಂತಂದರೆ ಅದೇ ಬಸ್ಸು. ಹೀಗೆ ಒಂದ್ಸಲ ಅದ್ರ ಬಗ್ಗೆ ಹೇಳಿ ಮತ್ತೊಂದು ಸಲ ಅದೇ ನೌನ್ ಬಗ್ಗೆ ಹೇಳಬೇಕಾದ್ರೆ ದ ಅನ್ನು ಬಳಸ್ತೇವೆ. ಸೊ ದ ಬಸ್ ಸ್ಟಾರ್ಟ್ಸ್. ಎಷ್ಟು ಗಂಟೆಗೆ ಬಸ್ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳಿದಾಗ ಕ್ಲರ್ಕ್ ಹೇಳ್ತಾನೆ ಡಿಪಾರ್ಚರ್ ಟೈಮ್ ಈಸ್ 9 AM. ಡಿಪಾರ್ಚರ್ ಅಂತಂದರೆ ನಿರ್ಗಮನ, ಇದಕ್ಕೆ ಆಪೋಸಿಟ್ ಅರೈವಲ್ ಅಂದರೆ ಆಗಮನ. 9 ಗಂಟೆಗೆ ಹೊರಡುತ್ತೆ. ನೆಕ್ಸ್ಟ್ ಪ್ಯಾಸೆಂಜರ್ ಕೇಳ್ತಾನೆ ಇಟ್ಸ್ 8:30 ನೌ ಸ್ಟಿಲ್ ದೇರ್ ಈಸ್ ಹಾಫ್ ಆನ್ ಅವರ್ ಟೈಮ್. ಈಗ 8:30 ಆಗಿದೆ, ಇನ್ನೂ ಅರ್ಧ ಗಂಟೆ ಸಮಯ ಇದೆ ಅಂತ ಹೇಳಿದಾಗ ಕ್ಲರ್ಕ್ ಹೇಳ್ತಾನೆ ಎಸ್ ಸರ್, ಹೌದು ಸರ್, ಬಟ್ ಪ್ಲೀಸ್ ಟೇಕ್ ದ ಟಿಕೆಟ್ ನೌ. ಆದರೆ ಈಗಲೇ ದಯವಿಟ್ಟು ಟಿಕೆಟನ್ನು ತಗೊಳ್ಳಿ. ಯು ಕ್ಯಾನ್ ಗೋ ಎನಿವೇರ್ ಆ್ಯಂಡ್ ಯು ಕ್ಯಾನ್ ರಿಟರ್ನ್ ಅಟ್ ದ ಡಿಪಾರ್ಚರ್ ಟೈಮ್. ಈಗ ಟಿಕೆಟನ್ನು ತಗೊಂಡು ನೀವು ಎಲ್ಲಿಗಾದರೂ ಹೋಗ್ಬೋದು, ಬಸ್ ಹೊರಡೋ ಟೈಮ್ಗೆ ಬರಬಹುದು ಅಂತೇಳಿ ಕ್ಲರ್ಕ್ ಹೇಳ್ತಾನೆ. ನೆಕ್ಸ್ಟ್ ಪ್ಯಾಸೆಂಜರ್ ಎಸ್ ಪ್ಲೀಸ್ ಗಿವ್ ಮಿ ಅ ಟಿಕೆಟ್. ಸರಿ, ದಯವಿಟ್ಟು ಒಂದು ಟಿಕೆಟನ್ನು ಕೊಡಿ ಅಂತೇಳಿ ಪ್ಯಾಸೆಂಜರ್ ಕೇಳಿದಾಗ ಕ್ಲರ್ಕ್ ಹೇಳ್ತಾನೆ ಹಿಯರ್ ಯು ಆರ್. ಅಬ್ಸರ್ವ್ ದಿಸ್ ಫ್ರೇಸ್. ನಾವು ಯಾವುದಾದ್ರೂ ಏನಾದರೂ ನಮ್ಮನ್ನು ಕೇಳಿದಾಗ ನಾವು ಆ ವಸ್ತುವನ್ನು ಕೊಡ್ತಾ ಇರಬೇಕಾದ್ರೆ ಈ ಫ್ರೇಸನ್ನು ಬಳಸ್ಬೋದು. ಹಿಯರ್ ಯು ಆರ್. ಹಿಯರ್ ಯು ಆರ್ ಅಂದರೆ ನೀನು ಇಲ್ಲಿದ್ದೀಯಾ ಅಂತೇಳಿ ಅರ್ಥ ಅಲ್ಲ, ನೀನು ಕೇಳಿರ್ತಕ್ಕಂತಹ ವಸ್ತು ಇಲ್ಲಿದೆ ಅನ್ನೋ ಮೀನಿಂಗ್ ಬರುತ್ತೆ. ಹಿಯರ್ ಯು ಆರ್, ರೈಟ್. ಯಾರಾದರೂ ಪೆನ್ ಕೇಳ್ತಾರೆ, ಪ್ಲೀಸ್ ಗಿವ್ ಮೀ ಅ ಪೆನ್, ನಾವು ಹೇಳ್ಬೋದು ಹಿಯರ್ ಯು ಆರ್, ರೈಟ್. ಸೊ ನಾವು ವಸ್ತುಗಳನ್ನು ಕೊಡ್ತಾ ಇರಬೇಕಾದ್ರೆ ಈ ಫ್ರೇಸನ್ನು ಬಳಸ್ಬೋದು, ಹಿಯರ್ ಯು ಆರ್. ಪ್ಯಾಸೆಂಜರ್ ಹೇಳ್ತಾನೆ ಹಿಯರ್ ಈಸ್ ದ ಮನಿ. ಹಣ ಇಲ್ಲಿದೆ. ಕ್ಲರ್ಕ್ ಹೇಳ್ತಾನೆ ಥ್ಯಾಂಕ್ ಯು, ಧನ್ಯವಾದಗಳು. ವೆರಿ ಸಿಂಪಲ್ ಕನ್ವರ್ಸೇಷನ್. ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದಂತೆಲ್ಲ ಹೆಚ್ಚು ಹೆಚ್ಚು ಕಲಿಬಹುದು. ನಾವು ವಿ ಆರ್ ಗೋಯಿಂಗ್ ಟು ಪ್ರಾಕ್ಟೀಸ್ ಆಸ್ ಅ ರೋಲ್ ಪ್ಲೇ. ಇಲ್ಲಿ ನಾನು ಪ್ಯಾಸೆಂಜರ್ ರೋಲನ್ನು ಆ್ಯಕ್ಟ್ ಮಾಡ್ತೇನೆ, ನೀವು ಎಂಕ್ವೈರಿ ಆ್ಯಂಡ್ ಕ್ಲರ್ಕ್ ಆಗಿ ಡೈಲಾಗ್ಸನ್ನು ಹೇಳ್ತಾ ಹೋಗಿ. ಪ್ಲೀಸ್ ಡೋಂಟ್ ಹೆಸಿಟೇಟ್. ನಮಗೆ ಇಂಗ್ಲೀಷ್ ಬರಬೇಕು ಅಂತಂದರೆ ಜಾಸ್ತಿ ಮಾತಾಡಬೇಕು. ಮಾತಾಡೋದ್ರಿಂದಲೇ ಓದೋದ್ರಿಂದಲೇ ಇಂಗ್ಲೀಷ್ ಬರುತ್ತೆ. ದಯವಿಟ್ಟು ನನ್ನ ಜೊತೆ ಮಾತಾಡ್ತಾ ಹೋಗಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಸೇ ಇಟ್ ಅಲೌಡ್. ಜೋರಾಗಿ ಹೇಳೋದು ವೆರಿ ಇಂಪಾರ್ಟೆಂಟ್. ಓಕೆ, ಹೆಸಿಟೇಟ್, ಸಂಕೋಚ ಬೇಡ, ನಾಚಿಕೆ ಬೇಡ. ನಿಮಗೆ ಇಂಗ್ಲೀಷ್ ಬರಬೇಕು ಅಂತಂದರೆ ಖಂಡಿತ ನೀವು ಹೇಳಲೇಬೇಕು. ವೆಲ್, ಸೊ ಐ ಆಮ್ ದ ಪ್ಯಾಸೆಂಜರ್ ಆ್ಯಂಡ್ ಯು ಆರ್ ದ ಎಂಕ್ವೈರಿ ಆ್ಯಂಡ್ ದ ಕ್ಲರ್ಕ್ ಆಲ್ಸೋ. ಆರ್ ಯು ರೆಡಿ? ಹಿಯರ್ ವಿ ಗೋ. Sir, I have to go to Mandya. May I know the platform number? Well, thank you, sir. But where is the booking counter? Thank you. What's the fare to Mandya, sir? Is it a passenger? Okay. At what time the bus starts? Good. It's 8:30 now. Still there is half an hour time. Wonderful. Yes, please give me a ticket. Here is the money. You are welcome. ಎಷ್ಟು ಬ್ಯೂಟಿಫುಲ್ ಆಗಿ ಬಂತಲ್ಲ. ಸೊ ಈಗ ಏನು ಮಾಡೋಣ, ಯು ಆರ್ ದ ಪ್ಯಾಸೆಂಜರ್ ಆ್ಯಂಡ್ ಐ ಆಮ್ ದ ಎಂಕ್ವೈರಿ ಆ್ಯಂಡ್ ಕ್ಲರ್ಕ್. ಲೆಟ್ ಅಸ್ ಸ್ಟಾರ್ಟ್ ವಿತ್ ಯುವರ್ ಡೈಲಾಗ್. Please go straight and turn to the left. You find the platform. Its number is 18. On the platform itself, it's rupees 580. This fare is for non-stop bus.
Departure time is 9 a.m. Yes, sir. But please take the ticket now. You can go anywhere and you can return at the departure time. Here you are. Thank you. That's fantastic. Well, so ಇವೇ ಡೈಲಾಗ್ಸನ್ನು ನೀವು ಇನ್ನೊಬ್ಬರ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. Then you will be perfect. Take the screenshot and make the notes and try to continue the conversation. Coming to the interesting point of the day. Bus. It is the short form of omnibus. It's derived from Latin, means for all. Bus is a long form omnibus. That's all for today. How is this conversation? Please do comment. If you found this video useful, do like and share to others. Thank you so much for watching and I wish you happy learning.